ಇವತ್ತು ಒಂದು ದೊಡ್ಡ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಬೇಕಾಯಿತು. ಇದು ಒಂಥರ ವಿಪರ್ಯಾಸ. ಹೇಗೆ ನಾವು ಆಗಸ್ಟ್ 15 ರಿಪಬ್ಲಿಕ್ ಡೇಯನ್ನು ಆಚರಿಸುವ ಅದಕ್ಕಿಂತ ಜೋರಾಗಿ ಆಚರಿಸತಕ್ಕಂಥ ಸಂದರ್ಭ ಇದೆ. ಯಾಕಂದರೆ ಬ್ರಿಟಿಷರ ಆಳ್ವಿಕೆಯಿಂದ ಹೇಗೆ ನಮಗೆ ಸ್ವಾತಂತ್ರ್ಯ ಸಿಕ್ತೋ ಹಾಗೆ ನಮ್ಮ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನದಿಂದ ನಮ್ಮ ಸಾಮಾಜಿಕ ಏನು ಸಂಕೋಲೆಗಳಿತ್ತು, ಸಾಮಾಜಿಕ ಪಿಡುಗುಗಳಿತ್ತು, ಅಸ್ಪೃಶ್ಯತೆ, ಸ್ವತಂತ್ರ ಬೇರೆ ನಮ್ಮ ಸಮಾಜಕ್ಕೆ ಅಂಟಿಕೊಂಡಂಥ ಅನಿಷ್ಟಗಳಿತ್ತು, ಅದರಿಂದ ಬಿಡುಗಡೆಯನ್ನು ಕೊಡಿಸಿದಂಥ ಮಹಾನ್ ವ್ಯಕ್ತಿತ್ವದ ಜನ್ಮದಿನವನ್ನು ನಾವು ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಬೇಕು ಅಂತ ನಾನು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಅಥವಾ ಸಮಾರಂಭದಲ್ಲಿ ಎಲ್ಲ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಆಚರಣೆ ಯಾರು ತರ್ತಾ ಇದ್ದಾರೆ ಸ್ವಲ್ಪ ಯೋಚನೆ ಮಾಡೋದು. ಯಾಕಂದ್ರೆ ಇದು ರಾಜಕಾರಣಕ್ಕೆ ಅಂಬೇಡ್ಕರ್ ಒಂದು ಸಮಾಜಕ್ಕೆ ಒಂದು ಕೋಮಿಗೆ ಸೇರಿದವರು. ಅವರು ನಮ್ಮ ರಾಷ್ಟ್ರದ ಆಸ್ತಿ. ಅದನ್ನ ನಮ್ಮ ದೇವರನ್ನ ನಾವು ಒಪ್ಕೊಂತಿರ್ತೀವಿ, ಓಕೆ. ಅದನ್ನ ಇತರೆ ಸಮಾಜದವರು ಯಾರಿದ್ದಾರೆ, ಬೇರೆ ದೊಡ್ಡ ಸಮಾಜ ಏನಿದೆ ಅದನ್ನ ಅವರು ಅದೇ ರೀತಿಯಲ್ಲಿ ನಮ್ಮ ದೇವರನ್ನ ಒಪ್ಕೊಂತಿರ್ಬೋದು. ಅಂತ ಪರಿಸ್ಥಿತಿ ಆಗಬೇಕು, ಅಂತ ಸ್ಥಿತಿ ಬರಬೇಕು. ಯಾಕಂದ್ರೆ ನಾವೇ ಅಂಬೇಡ್ಕರ್ನ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ, ಯಾರು ಅರ್ಥ ಮಾಡ್ಕೊಂಡಿಲ್ವೋ ಅಥವಾ ಅರ್ಥ ಆದ್ರೂ ಆಗ್ತಾರೆ ನಟಿಸ್ತಾ ಇರ್ತಾರಲ್ಲ ಅವ್ರಿಗೆ ಕಲಿಸ್ಬೇಕಾಗುತ್ತೆ ಅಂಬೇಡ್ಕರ್ ಅಂತ. ಈ ಸಂದರ್ಭದಲ್ಲಿ ಈ ತರ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಸಮಾರಂಭದಲ್ಲೂ ಒಂದು ಮಾತಾಡ್ಬೇಕಾದ್ರೆ ನಾವು ಪಾಲಿಸಬೇಕು, ನಾವು ಮಾಡಬೇಕು ಅಂತಾರೆ. ಆದರೆ ಅಂಬೇಡ್ಕರ್ ಫೋಟೋ ತಗೊಂಡೋಗಿ ಎಲ್ಲ ಗೋಡೆಗೆ ಹಾಕಿರ್ತಾರೆ ಅಂತ ಎಲ್ಲೋ ಹೋಗ್ತಾರೆ. ಇದು ಅಂಬೇಡ್ಕರ್ ತತ್ವಕ್ಕೆ ವಿರುದ್ಧವಾದ. ನಾವು ಅಂಬೇಡ್ಕರ್ನ ತತ್ವಗಳನ್ನು ಆಚರಣೆ ಮಾಡ್ತಾರೆ. ಅವ್ರಿಗೆ ಹಾರ ಹಾಕಿ ಪೂಜೆ ಮಾಡಿ ದೇವರ ಮನೆಗೆ ಇಟ್ಕೊಂಡು ಏನಿದೆ ಅಂತ. ಹಾಗಾಗಿ ನಾನು ಏನು ಭಾವಿಸ್ತೇನೆ ಅಂದರೆ ಇದರ ಅರಿವು ಕಾನೂನು, ಸಂವಿಧಾನ, ಅಂಬೇಡ್ಕರ್ ಒಂದು ಅವರ ದೂರದೃಷ್ಟಿ ಏನಿತ್ತು, ಅವರ ಆಶಯಗಳೇನಿತ್ತು, ಅದನ್ನ ಇಡೀ ಸಮಾಜ, ಇಡೀ ನಮ್ಮ ಏನು ಭಾರತೀಯರ ಅನ್ಸ್ಕೊಂಡಿದ್ರೆ ಏನಿದ್ರು ಅವರೆಲ್ಲರೂ ಸೇರ್ ಮಾಡಬೇಕಾದ್ರೆ. ನೀವು ನೋಡ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ನಮ್ಮ ಇರೋ ಸಮಾಜದಲ್ಲಿ ಎರಡು ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಮಾಜದಲ್ಲ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿ ಮಾಡೋದು ಯಾವಾಗ? 78 ವರ್ಷ ಆಗುತ್ತೆ ಸ್ವಾತಂತ್ರ್ಯ ಬಂದು. ಒಬ್ಬ ಮಹನೀಯರ ಗಾಂಧಿ ಜಯಂತಿ ಹೆಂಗ್ ಮಾಡ್ತೀವಿ ಅದರಷ್ಟೇ ಅದ್ದೂರಿಯಾಗಿ, ಅದರಷ್ಟೇ ನಿಷ್ಠೆಯಿಂದ, ಅದರಷ್ಟೇ ಒಂದು ಏನು ಗಾಂಧಿ ಜಯಂತಿ ಯಾವ ಥರ ಆಚರಣೆ ಮಾಡ್ತೀವೋ ಅದೇ ರೀತಿ ಎಲ್ಲ ಸಮಾಜಗಳು ಸೇರ್ಕೊಂಡು ಮಾಡಬೇಕಾದಂಥ ಹಬ್ಬ. 78 ವರ್ಷ ಸಂದರ್ಭ ಬಂದು ಆಗಲೂ ನಾವು ನಮ್ಮ ಸಮಾಜದ ಮಾತ್ರ ಅಂಬೇಡ್ಕರ್ ಮಾಡ್ತಾರೆ, ಅವ್ರ ಸಮಾಜದ ಬಸವನ ಜಯಂತಿ ಮಾಡ್ತಾರೆ, ಇನ್ನೊಂದು ಸಮಾಜದ ಇನ್ನೊಂದು ಜಯಂತಿ ಮಾಡ್ತಾರೆ. ಇದೆಲ್ಲ ಯಾವಾಗ ನಮ್ಮ ದೇಶದಲ್ಲಿ ಆಗುತ್ತೋ ಆವಾಗ ನಮ್ಮ ದೇಶ ನಿಜವಾಗ್ಲೂ ಸ್ವಾತಂತ್ರ್ಯ ಪಡೆಯುವಂತ ಏನು. ಇಲ್ಲದಿದ್ದರೆ ಇನ್ನೂ ಸಂವಿಧಾನ ಬಂದು ಎಷ್ಟು ವರ್ಷ ಆಯ್ತು, ಇನ್ನೂ ಹೋರಾಟದಲ್ಲೇ ಯಾವಾಗ ಸಿದ್ಧತೆ ಅವಾಗ. ಇನ್ನು ಹೋರಾಟ ಬರೇ ಹೋರಾಟ ಮಾಡ್ಕೊಂಡೇ ಇದ್ರೆ ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅವ್ರು ಸಿಗುವಾಗ ಸೌಲಭ್ಯ ಸಿಗುತ್ತಾ ಇರೋ ಗೊತ್ತಿಲ್ಲ, ಸಮಾಜದಲ್ಲಿ ಸಮಾನತೆ ಬರುತ್ತೆ ಇರೋ ಗೊತ್ತಿಲ್ಲ. ಹಾಗಾಗಿ ನಾನಾದ್ರೂ ಭಾವಿಸೋದೇನೆಂದರೆ ಈ ಥರ ಹಬ್ಬಗಳು, ಈ ಥರ ರಾಜಣ್ಣ ಹೇಳಿಲ್ಲ, ವಿಚಾರ ಸಂಘಟನೆಗಳಾಗಬೇಕು, ವಿಚಾರ ಬಂಧನ ಆಗಬೇಕು ಅಂತ ಆ ಥರ ಒಂದು ಸಂದರ್ಭಗಳು ಏರ್ಪಡಬೇಕು. ಎಲ್ಲ ವರ್ಗದ ಜನರು ಸೇರ್ಕೊಳ್ಬೇಕು. ಎಲ್ಲ ಸಮಾಜದ ಎಲ್ಲ ಮೇಲು ಕೀಳು ಯಾರ್ಯಾರಿದ್ದಾರೋ, ಉಳ್ಳವರು ಇಲ್ಲದೇ ಇರೋರು, ಅಧಿಕಾರಸ್ಥರು, ಅಧಿಕಾರ ಇಲ್ಲದೇ ಇರೋರು, ಬುದ್ಧಿವಂತರು, ಬುದ್ಧಿವಂತರು ಅಲ್ಲದೇ ಇರೋರು ಎಲ್ಲರೂ ಸೇರ್ಕೊಂಡು ಈ
ಎಲ್ಲರೊಂದಿಗೆ ಬೆರೆತು ಅವ್ರು ಬರ್ಬೇಕಾದ್ರೆ ಎಲ್ಲ ಸಮಾಜದ ಆಚರಣೆ ಮಾಡೋಕ್ಕಿಂತ ಬರೀ ನಮ್ಮ ಸಮಾಜ ಮಾತ್ರ ಎಲ್ಲರೂ ಮಾಡಲೇಬೇಕಿಲ್ಲ. ಆ ಥರ ಒಂದು ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಗುತ್ತೆ ಅವತ್ತು ನಮ್ಮ ದೇಶ ನಿಜವಾಗ್ಲೂ ಒಂದು ಸಮಾನತೆಯ ಮೂಡಾಯಿತು ಅಂತ ನಾವಾಗೂ ನೆನೆಸ್ಕೋಬೋದು. ಈ ಥರ ಈ ಸಮಾರಂಭದಲ್ಲಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಅವನಿಗೆ ಎಲ್ರಿಗೂ ಹಾಗೂ ಸಂವಿಧಾನ ಯಾವುದೇ ಒಂದು ಅರ್ಹತೆ ಅಂತ ಹೇಳ್ಬಿಟ್ಟು ಸಂವಿಧಾನದ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡಿದರೆ ಬರಲ್ಲ, ಅವರ ತತ್ವ ಆದರ್ಶಗಳನ್ನು ಅಳವಡಿಸಿ ಸಮಾಜದವರಿಗೆ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ.